ಎವ್ರಿವನ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಫೆಕ್ಸ್ ಆಸ್ಪೈರ್ ಇಂಟರ್ನ್ಯಾಷನಲ್ ಇದರ ಬಿಸ್ನೆಸ್ ಪ್ಲ್ಯಾನ್ ಕುರಿತು. ಸೊ ಕಂಪನಿ ಎಸ್ಟಾಬ್ಲಿಷ್ಡ್ ಆಗಿರುವಂಥದ್ದು 2020 ಸೆಪ್ಟೆಂಬರಲ್ಲಿ ಆ್ಯಂಡ್ ಇದರ ರಿಜಿಸ್ಟರ್ಡ್ ಆಫೀಸ್ ಬೆಂಗಳೂರು ಕೋರಮಂಗಲದಲ್ಲಿದೆ, ಇನ್ನೊಂದು ಮುಂಬೈಯಲ್ಲಿದೆ ವಾಶಿಯಲ್ಲಿ. ಸೊ ಇದರ ಮೇಜರ್ 4 ಪ್ರಾಜೆಕ್ಟ್ಸ್ಗಳಿದೆ. ಅದರಲ್ಲಿ ಆಸ್ಪೈರ್ ಡಿಜಿ ವ್ಯಾಲೆಟ್, ಫೋನ್ಪೇ ಗೂಗಲ್ ಪೇ ಥರದೇ ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಇದರಲ್ಲಿ ಹೇಗೆ ಅಂತ ಹೇಳಿದರೆ, ಲೈಕ್ ತೇಜ್ ಆ್ಯಪ್ ಯಾವ ಥರ ನಮಗೆ ಸ್ಟಾರ್ಟಿಂಗಲ್ಲಿ 51 ರೂಪಾಯಿದೊಂದು ಬೆನಿಫಿಟ್ ಕೊಡ್ತಾ ಇತ್ತು. ಲೈಕ್ ನೀವು ಡೌನ್ಲೋಡ್ ಮಾಡಿ ಇನ್ನೊಬ್ಬರ ಹತ್ರ ಡೌನ್ಲೋಡ್ ಮಾಡಿಸಿ ಅವ್ರು ಫಸ್ಟ್ ಟ್ರಾನ್ಸಾಕ್ಷನ್ ಮಾಡಿದರೆ ನಿಮಗೂ 51, ಅವರಿಗೂ 51 ರೂಪಾಯಿದೊಂದು ಬೆನಿಫಿಟ್ ಕೊಡ್ತಾ ಇತ್ತು. ಸೊ ಅದೇ ರೀತಿಯಾದಂಥ ಒಂದು ಕ್ಯಾಶ್ ಬ್ಯಾಕ್ ಕೊಟ್ಟು ಅವರು ಒಳ್ಳೆ ಕಸ್ಟಮರ್ ಬೇಸ್ ಸೆಟ್ ಆದ ಮೇಲೆ ಆ ತೇಜ್ ಆ್ಯಪನ್ನು ಗೂಗಲ್ ಪೇ ಅಂತ ಗೂಗಲ್ ಕಂಪನಿಯೇ ಸಾವಿರಾರು ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದೆ. ಸೊ ಸೇಮ್ ಥರದ ಒಂದು ಕಾನ್ಸೆಪ್ಟ್ ಇಲ್ಲಿ ಕಂಪನಿ ಲಾಂಚ್ ಮಾಡ್ತಾ ಇದೆ, ಆಸ್ಪೈರ್ ಡಿಜಿ ವ್ಯಾಲೆಟ್ ಅಂತ. ಇನ್ನೊಂದು AM ಸೂಪರ್ ಮಾರ್ಕೆಟ್, ಆಸ್ಪೈರ್ ಮೆಗಾ ಸೂಪರ್ ಮಾರ್ಕೆಟ್. ಯಾವ ರೀತಿ ಲುಲು ಹೈಪರ್ ಮಾರ್ಕೆಟ್ ಎಲ್ಲ ಇದೆ, ಅದೇ ರೀತಿಯಾದಂಥ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೂಪರ್ ಮಾರ್ಕೆಟ್ ಒಂದು ಚೈನನ್ನು ಕ್ರಿಯೇಟ್ ಮಾಡುವಂಥದ್ದು ಕಂಪನಿ ಉದ್ದೇಶ ಆಗಿದೆ. ಮತ್ತು ಇನ್ನೂ 3ನೇ ಬಿಸ್ನೆಸ್ ಬಗ್ಗೆ ಹೇಳಬೇಕಂತ ಹೇಳಿದರೆ, ಆಸ್ಪೈರ್ ಸ್ಕೂಲ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್. ಅಂದರೆ ಇವತ್ತಿನ ದಿನ ಕಾಲೇಜಸಲ್ಲಿ ಎಲ್ಲರೂ ಪಾಸ್ಔಟ್ ಆಗ್ತಾ ಇದ್ದಾರೆ, ಅವರಿಗೆ ಥಿಯರಿಟಿಕಲ್ ನಾಲೆಜ್ ಇದೆ, ಬಟ್ ಪ್ರಾಕ್ಟಿಕಲ್ ನಾಲೆಜ್ ತುಂಬ ಕಡಿಮೆ ಇದೆ. ಸೊ ಮುಂದಿನ ದಿನಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರನೇ ಸ್ಕೂಲ್ಗಳನ್ನು ಕಾಲೇಜ್ಗಳನ್ನು ತೆರೆಯುವಂಥದ್ದು ತುಂಬ ಅನಿವಾರ್ಯ ಸನ್ನಿವೇಶ ಬರುವಂಥ ಚಾನ್ಸಸ್ ಇದೆ. ಸೊ ಆ ಒಂದು ಬಿಸ್ನೆಸ್ಸನ್ನು ಸಹ ಕಂಪನಿ ಮೈಂಡಲ್ಲಿ ಇಟ್ಕೊಂಡು ಈ ಥರ ಒಂದು ಪ್ಲ್ಯಾನ್ ಕೂಡ ಫ್ಯೂಚರಿಗೆ ಇಟ್ಟಿದೆ. ಆಸ್ಪೈರ್ ಹಾಸ್ಪಿಟಲ್ಸ್ ಯಾವ ರೀತಿ ಇವಾಗ ಹೆಲ್ತ್ ಏನಿದೆ, ಲೈಕ್ ನಂಬರ್ 1 ಬಿಸ್ನೆಸ್ ಆಗಿದೆ ಈ ಒಂದು ಪ್ಯಾಂಡಮಿಕ್ಕಿಂದಾಗಿ. ಸೊ ಇದರಲ್ಲೂ ಸಹ ಒಂದು ಬಿಸ್ನೆಸ್ ಆಸ್ಪೈರ್ ಹಾಸ್ಪಿಟಲ್ಸ್ ಥ್ರೂ ಅಲ್ಲಿ ಒಂದು ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡುವಂಥದ್ದು ಕಂಪನಿಯ ಪ್ಲ್ಯಾನ್ ಇದೆ. ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಪ್ಯಾಕೇಜಸ್ ಈ ಥರ ಇದೆ ನೋಡಿ. ಇಲ್ಲಿ ನಾವು ಮಿನಿಮಮ್ ಪ್ಯಾಕೇಜ್ ಇಲ್ಲಿ 2500 ರೂಪೀಸಿಂದ ಮಿನಿಮಮ್ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಈ ಇನ್ವೆಸ್ಟ್ಮೆಂಟ್ ಎಲ್ಲಿಗೆಲ್ಲ ಹೋಗುತ್ತೆ, 30% ಕ್ಯಾಪಿಟಲ್ ಪ್ರೊಟೆಕ್ಷನ್ ತೆಗೆದಿರ್ತಾರೆ. ಏನಾದರೂ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಕೊಡಬೇಕಾಗಿ ಬಂತು ಅಂದರೆ. ಸೊ ಇನ್ನು 40% ಟಾಪ್ ಟ್ರೇಡರ್ಸ್ ಟ್ರೇಡ್ ಮಾಡ್ತಾರೆ, ಶೇರ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ ಪ್ರಾಫಿಟ್ ಜನ್ರೇಟ್ ಮಾಡಿ ಕೊಡ್ತಾರೆ ನಮಗೆ. ಆ್ಯಂಡ್ 24% EA ಸಿಸ್ಟಮಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಅಂದರೆ ಡೈರೆಕ್ಟ್ ರೆಫರಲ್ ಬೈನರಿ ಅಥವಾ ಈ ಒಂದು ಪ್ಯಾಕೇಜಸ್ನ ಪ್ರಮೋಟ್ ಮಾಡೋರಿಗೆ ಇದನ್ನು ಕಂಪನಿ ಕೊಡುತ್ತೆ. ಆ್ಯಂಡ್ 6% ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್, ಲೈಕ್ ಕಂಪನಿಯ ಎಂಪ್ಲಾಯರ್ಸ್ಗೆ ಸ್ಯಾಲ್ರಿ ಕೊಡೋದಕ್ಕೋಸ್ಕರ ಅಥವಾ ಬೇರೆ ಬೇರೆ ವರ್ಕ್ಗೋಸ್ಕರ ಕಂಪನಿ ಯೂಸ್ ಮಾಡುತ್ತೆ. ಸೊ 2500 ರೂಪೀಸ್ ಪ್ಯಾಕೇಜ್ ಪರ್ಚೇಸ್ ಮಾಡಿದ್ರೆ ನಮಗೆ ಎಜುಕೇಷನಲ್ ಪ್ಯಾಕೇಜಸ್ಸು ಸಿಗುತ್ತೆ, ಅದರ ಜೊತೆಗೆ ಶೇರ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ಎಜುಕೇಷನ್ ಸಿಗುತ್ತೆ. ಆ್ಯಂಡ್ ಈ ಪ್ಯಾಕೇಜನ್ನು ಪರ್ಚೇಸ್ ಮಾಡೋದಕ್ಕೋಸ್ಕರ ನಮಗೆ ರಿಟರ್ನ್ಸು ಸಿಗುತ್ತೆ. ಸೊ 2500 ಪ್ಯಾಕೇಜ್ ಪರ್ಚೇಸ್ ಮಾಡಿದ್ರೆ ನಮಗೆ 150 ದಿನ ಡೈಲಿ 25ರಿಂದ ಆಲ್ಮೋಸ್ಟ್ 65-70 ರೂಪಾಯಿವರೆಗೂ ನಮಗೆ ರಿಟರ್ನ್ ಸಿಗುತ್ತೆ. ಆನ್ ಆ್ಯಾವ್ರೇಜ್ ಈಗ ಹೇಳಬೇಕಂತ ಹೇಳಿದರೆ 35ರಿಂದ 40 ರೂಪಾಯಿ ಡೈಲಿ ಸಿಗ್ತಾ ಇದೆ. ಸೊ ವಾರದಲ್ಲಿ 5 ದಿನ, ಮಂಡೇ ಸೋಮವಾರದಿಂದ ಶುಕ್ರವಾರದವರೆಗೂ ಸಿಗುತ್ತೆ, ಸ್ಯಾಟರ್ಡೇ ಸಂಡೇ ಶನಿವಾರ ಮತ್ತು ಆದಿತ್ಯವಾರ ಸಿಗುವುದಿಲ್ಲ. ಸೊ ವಾರಕ್ಕೆ 2 ಪೇಔಟ್ ಇರುತ್ತೆ, ಮಂಡೇ ಮತ್ತು ಸೋಮವಾರ ಮತ್ತು ಗುರುವಾರ ಥರ್ಸ್ಡೇ. ಸೊ 2 ಪೇಔಟ್ ನಮಗೆ ಸಿಗಲಿದೆ. ಆ್ಯಂಡ್ 2500 2500 ಪ್ಯಾಕೇಜ್ ಪರ್ಚೇಸ್ ಮಾಡೋದಕ್ಕೆ ಒಂದು ವಾರಕ್ಕೆ 180ರಿಂದ 200 ರೂಪಾಯಿ ನಮಗೆ ಪ್ರತಿ ವಾರ ನಮಗೆ ಸಿಗಲಿದೆ, ವಾರಕ್ಕೆ 2 ಪೇಔಟ್. ಆ್ಯಂಡ್ ಇದು ನಮಗೆ 150 ದಿನ ಟೋಟಲ್ 2500 ಪ್ಯಾಕೇಜ್ ಪರ್ಚೇಸ್ ಮಾಡಿದ್ದಕ್ಕೆ 6000 ರೂಪಾಯಿವರೆಗೂ ನಮಗೆ ರಿಟರ್ನ್ ಸಿಗುವಂಥ ಸಾಧ್ಯತೆ ಇದೆ. ಇನ್ನೊಂದು 5000 ರೂಪಾಯಿ ಪ್ಯಾಕೇಜ್ ನಾವು ಪರ್ಚೇಸ್ ಮಾಡಿದ್ರೆ ನಮಗೆ ಡೈಲಿ ಈಗ ಆ್ಯಾವ್ರೇಜ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಕ್ರೀನಲ್ಲಿ ನಿಮಗೆ ಕಾಣ್ತಾ ಇದೆ. ಬಟ್ ಸ್ಟಿಲ್ ಏನಿದೆ 75ರಿಂದ 80 ರೂಪಾಯಿ ಇಲ್ಲಿ ನಮಗೆ ಡೈಲಿ ಬೇಸಿಸಲ್ಲಿ ಸಿಗುತ್ತೆ. ವಾರದಲ್ಲಿ 7 ದಿನ, ಮಂಡೇ ಟು ಫ್ರೈಡೇ, ಸ್ಯಾಟರ್ಡೇ ಸಂಡೇ ಸಿಗೋದಿಲ್ಲ. ಸೊ ವಾರಕ್ಕೆ 350 ರೂಪಾಯಿ ತನಕ ನಮಗೆ 150 ದಿನವರೆಗೆ ಇದು ಸಿಗುತ್ತೆ. ಸೊ 5000 ಪ್ಯಾಕೇಜ್ ನಾವು ಪರ್ಚೇಸ್ ಮಾಡಿ ಏನೂ ಮಾಡಲಿಲ್ಲ ಅಂದರೂ ನಮಗೆ ಆಲ್ಮೋಸ್ಟ್ 12,000 ರೂಪಾಯಿವರೆಗೂ ಇಲ್ಲಿ ಕ್ಯಾಶ್ ಬ್ಯಾಕ್ ಅಂದರೆ ರಿಟರ್ನ್ಸ್ ಸಿಗಲಿದೆ. ಓಕೆ. ಸೊ ಇನ್ನು 3ನೇ ಪ್ಯಾಕೇಜ್ ಹೇಳಬೇಕಂದ್ರೆ 10,000 ರೂಪಾಯಿ ಪ್ಯಾಕೇಜ್. ಇದನ್ನು ಪರ್ಚೇಸ್ ಮಾಡಿದರೆ ನಮಗೆ ಪ್ರತಿ ವಾರ 700 ರೂಪಾಯಿ ಥರ ವಾರಕ್ಕೆ 2 ಸಲ ಸಿಗುತ್ತೆ, ಅಂದರೆ 700 ರೂಪಾಯಿ ಡಿವೈಡ್ ಆಗಿ ಸಿಗುತ್ತೆ. ಆ್ಯಂಡ್ ಇದು ನಮಗೆ 150 ದಿನದವರೆಗೂ ಸಿಗುತ್ತೆ. ಸೊ 10,000 ಪ್ಯಾಕೇಜ್ ಪರ್ಚೇಸ್ ಮಾಡೋದಕ್ಕೋಸ್ಕರ ಟೋಟಲ್ ನಮಗೆ ರಿಟರ್ನ್ ಸಿಗುತ್ತೆ 22,000 ರೂಪಾಯಿವರೆಗೂ. ಇದು ನಾನ್ ವರ್ಕಿಂಗ್ ಇನ್ಕಮ್, ಏನೂ ಮಾಡಿಲ್ಲ ಅಂದರೂ ನಮಗೆ ಸಿಗುವಂಥ ಇನ್ನೊಂದು 25,000 ರೂಪಾಯಿ ಪ್ಯಾಕೇಜ್ ಆಗಿದೆ. ಸೊ ಇದನ್ನು ಪರ್ಚೇಸ್ ಮಾಡಿದ್ರು ಅಷ್ಟೇ ನಮಗೆ ವಾರಕ್ಕೆ 1,700 ರೂಪಾಯಿವರೆಗೂ ನಮಗೆ ರಿಟರ್ನ್ಸ್ ಇದೆ. ಇದು ಈ ಪ್ಯಾಕೇಜ್ ಪರ್ಚೇಸ್ ಮಾಡೋದಕ್ಕೋಸ್ಕರ ನಮಗೆ ಆಲ್ಮೋಸ್ಟ್ 60,000 ರೂಪಾಯಿವರೆಗೂ ರಿಟರ್ನ್ ಸಿಗುತ್ತೆ. ಸೇಮ್ 50,000 ಪ್ಯಾಕೇಜ್ ಪರ್ಚೇಸ್ ಮಾಡಿದರೆ 1,20,000. ಸೊ 1,00,000 ಪ್ಯಾಕೇಜ್ ಪರ್ಚೇಸ್ ಮಾಡಿದರೆ ಡೈಲಿ ಬೇಸಿಸಲ್ಲಿ ನಮಗೆ 1,500, 1,300 ಆ ರೇಂಜಲ್ಲಿ ಸಿಗುತ್ತೆ. ಆ್ಯಂಡ್ ಪ್ರತಿ ವಾರ ಮಿನಿಮಮ್ ಅಂದರೂ 7,000 ರೂಪಾಯಿ ಸಿಗುತ್ತೆ. ಸೊ ಟೋಟಲ್ 150 ದಿನದವರೆಗೆ ಈ 1,00,000 ಪ್ಯಾಕೇಜ್ ನಾವು ಪರ್ಚೇಸ್ ಮಾಡೋದಕ್ಕೋಸ್ಕರ 2,20,000 ಅಥವಾ 2,30,000 ರೂಪಾಯಿ ನಮಗೆ ರಿಟರ್ನ್ ಸಿಗುತ್ತೆ. ಆ್ಯಂಡ್ 1,00,000ಕ್ಕಿಂತ ಮೇಲ್ಪಟ್ಟ ಪ್ಯಾಕೇಜ್ ಪರ್ಚೇಸ್ ಮಾಡೋದಾದರೆ ಕಂಪನಿ ಕಡೆಯಿಂದ ಅಗ್ರಿಮೆಂಟು ಸಹ ಇಲ್ಲಿ ಸಿಗಲಿದೆ. ಇಲ್ಲಿ ನೀವು ನೋಡ್ಬೋದು, ಲೈಕ್ ಎಫೆಕ್ಸ್ ಆಸ್ಪೈರ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್
ಇದು ಕೊಡುವಂಥದ್ದು ಇದೇ ರೀತಿ ಕೊಡುತ್ತೆ. ಆ್ಯಂಡ್ 200 ರೂಪಾಯಿ ಸ್ಟ್ಯಾಂಪ್ ಪೇಪರಲ್ಲಿ ಅಗ್ರಿಮೆಂಟ್ ಮಾಡಿ ಕಂಪ್ನಿ ಕೊಡುತ್ತೆ. ಆ್ಯಂಡ್ ಇದರ ಇದರ ಆಲ್ರೆಡಿ ಕೊಟ್ಟಿರುವಂಥ ಪ್ರೂಫ್ಸ್ನು ನಿಮಗೆ ನಾನು ತೋರಿಸ್ತೀನಿ, ನೋಡ್ಬೋದು. ಇದು ರುಚಿಕಾ ನನ್ನವೇ ಮೇಡಮ್ ಅವ್ರದ್ದು ಇದು ಕೊಟ್ಟಿರುವಂಥದ್ದು. 3.5 ಲಕ್ಷದ ಇನ್ವೆಸ್ಟ್ಮೆಂಟಿಗೆ 200 ರೂಪಾಯಿ ಸ್ಟ್ಯಾಂಪ್ ಪೇಪರಲ್ಲಿ ಅಗ್ರಿಮೆಂಟ್ ಪ್ಲಸ್ ಚೆಕ್ ಸಹ ಕಂಪನಿ ಕಡೆಯಿಂದ ಸಿಕ್ಕಿದೆ. ಓಕೆ, ಸೊ ಇದಿಷ್ಟು CBP ನಾನ್ ವರ್ಕಿಂಗ್ ಇನ್ಕಮ್. ನೆಕ್ಸ್ಟ್ ಈ ಪ್ಯಾಕೇಜ್ನ ಯಾರಿಗಾದರೂ ಪ್ರಮೋಟ್ ಮಾಡಿದರೆ ಡೈರೆಕ್ಟ್ ರೆಫರಲ್ ಇನ್ಕಮ್ 20% ಸಿಗುತ್ತೆ. ಅಂದರೆ 10,000 ರೂಪಾಯಿ ಒಂದು ಪ್ಯಾಕೇಜ್ ನಾವು ಯಾರಿಗಾದರೂ ರೆಫರ್ ಮಾಡಿದ್ವಿ ಅಂದರೆ ಅವ್ರು ಪರ್ಚೇಸ್ ಮಾಡಿದ್ದಕ್ಕೆ ಅವರಿಗೆ ರಿಟರ್ನ್ಸು ಸಿಗುತ್ತೆ 22,000 ರೂಪಾಯಿವರೆಗೂ. ಆ್ಯಂಡ್ ಇದನ್ನು ಪ್ರಮೋಟ್ ಮಾಡಿದ್ದಕ್ಕೋಸ್ಕರ ನಮಗೆ 20% ಡೈರೆಕ್ಟ್ ರೆಫರಲ್ ಕಮಿಷನ್ ಸಿಗುತ್ತೆ. ಇದು ಡಿವೈಡ್ ಬೈ 70 ಡೇಸಲ್ಲಿ ಸಿಗುವಂಥದ್ದು, ಡೈಲಿ ಸ್ವಲ್ಪ ಸ್ವಲ್ಪ ಆಗಿ. ಸೊ ಇನ್ನೊಂದು ಮೂರನೇ ಟೈಪ್ ಆಫ್ ಇನ್ಕಮ್, ಬಿಗ್ಗೆಸ್ಟ್ ಇನ್ಕಮ್, ದಟ್ ಈಸ್ ಡಿಸ್ಟ್ರಿಬ್ಯೂಷನ್ ಕಮಿಷನ್. ಅಂದರೆ ಬೈನರಿ ಇನ್ಕಮ್ 7%. ರೈಟಲ್ಲಿ ಮತ್ತು ಲೆಫ್ಟಲ್ಲಿ ಮ್ಯಾಚ್ ಮಾಡಿದರೆ ನಮಗೆ ಇದರದ್ದು ಕಮಿಷನ್ ಸಿಗುತ್ತೆ. ಸೊ ಅಪ್ ಟು ಪರ್ ಡೇ 1 lakh ರೂಪೀಸ್ವರೆಗೂ ನಾವು ಇದರಿಂದ ಅರ್ನ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಟೈಪ್ ಆಫ್ ಇನ್ಕಮ್, ಇಲ್ಲಿ ಲೆವೆಲ್ ಇನ್ಕಮ್ ಸಹ ನಮಗೆ ಸಿಗಲಿದೆ. ಓಕೆ, ಸೊ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸು ಕಂಪನಿ ಕಡೆಯಿಂದ ಇರುತ್ತೆ. ಈಗ ಗೋವಾ ಟ್ರಿಪ್ಪು, ಇಂಟರ್ನ್ಯಾಷನಲ್ ಟೂರ್ಸು, 2-wheeler ಆಫರ್ಸ್ ಇದು ಸಹ ಕಂಪನಿ ಕಡೆಯಿಂದ ಸಿಗಲಿದೆ. ಸೊ ಕಂಪನಿಯ ಲೀಗಲ್ ಡಾಕ್ಯುಮೆಂಟ್ಸ್ ನೀವು ನೋಡೋದಾದರೆ ನೋಡ್ಬೋದು. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟಿವ್ ಅಫೇರ್ಸ್ mca.gov.in ಅನ್ನೋ ವೆಬ್ಸೈಟಲ್ಲಿ ಹೋಗಿ ನೀವು ಕಂಪನಿ ಡೀಟೇಲ್ಸ್ನ ಹೊಡೆದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕಂಪನಿ ಬಗ್ಗೆ ಅಲ್ಲಿ ನಿಮಗೆ ಸಿಗಲಿದೆ. RRN ನಂಬರ್ ಹೊಡೆದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ಇದು ಪ್ಯಾನ್ ಕಾರ್ಡ್ ರಿಜಿಸ್ಟ್ರೇಷನ್. ಆ್ಯಂಡ್ ನಮಗೆ ಬರುವಂಥ ಇನ್ಕಮ್ ಏನಿದೆ ಪ್ರತಿ 1 ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ಟಾಗಿ TDS ಕಟ್ಟಾಗಿಯೇ ಬರ್ತಾ ಇರುವಂಥದ್ದು. ಇದು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರುವಂಥ ID ನೀವು ನೋಡ್ಬೋದು. 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ನನಗೆ ಎಷ್ಟು ರಿಟರ್ನ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನಿಮಗೆ ನಾನು ತೋರಿಸ್ತೀನಿ. ನೋಡಿ, ಕಂಪನಿ ಕಡೆಯಿಂದ ಬೈಕ್ ಆಫರ್ ಇದೆ. 7 lakh ಬೈನರಿ ಮ್ಯಾಚಿಂಗ್ ಮಾಡಿದವರಿಗೆ ಇನ್ಕ್ಲೂಡಿಂಗ್ 1 lakh ಡೈರೆಕ್ಟ್ ರೆಫರಲ್ ಇನ್ಕ್ಲೂಡಿಂಗ್ ಇದ್ದರೆ ಸೊ ಆಲ್ಮೋಸ್ಟ್ 1 ಲಕ್ಷ ವರ್ತಿರುವಂಥ ಬೈಕ್ ಇಲ್ಲಿ ಸಿಗುತ್ತೆ ಕಂಪನಿ ಕಡೆಯಿಂದ. ಲೆವೆಲ್ ಇನ್ಕಮ್ ಇದೆ, ಇಲ್ಲಿ ಒಂದೊಂದು ಲೆವೆಲ್ ಇರುತ್ತೆ. ಫಸ್ಟಿಗೆ ಸ್ಟಾರ್, ಆಮೇಲೆ ಸಿಲ್ವರ್ ಸ್ಟಾರ್, ಆಮೇಲೆ ಬ್ರೌನ್ ಸ್ಟಾರ್, ಆಮೇಲೆ ಪರ್ಲ್ ಸ್ಟಾರ್, ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಡಬಲ್ ಕೊಹಿನೂರ್ವರೆಗೂ ಮ್ಯಾಚ್ ಮಾಡೋದಾದರೆ 14 ಲಕ್ಷ ಎಕ್ಸ್ಟ್ರಾ ನಮಗೆ ಲೆವೆಲ್ ಇನ್ಕಮ್ ಆಗಿ ಸಿಗುತ್ತೆ. ನೋಡಿ, ಇಲ್ಲಿ ಪರ್ಚೇಸಿಂಗ್ ಅಮೌಂಟ್ 1 ಲಕ್ಷ. ಆ್ಯಂಡ್ ಟುಡೇ ಕ್ಯಾಶ್ ಬ್ಯಾಕ್ 1.6% ಇದೆ. ಆ್ಯಂಡ್ 22,500 ರೂಪಾಯಿ ರೈಟಲ್ಲಿ ಬಿಸ್ನೆಸ್ ಆಗಿದೆ, ಅಂದರೆ ರೆಫರ್ ಮಾಡಿರೋದ್ರಿಂದ. ಆ್ಯಂಡ್ ನಾನ್ ವರ್ಕಿಂಗ್ ಇನ್ಕಮ್ ಏನು ಮಾಡಿದೆ, ಜಸ್ಟ್ 1 lakh ರೂಪೀಸ್ ಇನ್ವೆಸ್ಟ್ ಮಾಡಿದ್ರಿಂದ ನನಗೆ 31,600 ರೂಪಾಯಿವರೆಗೂ CBP ಬಂದಿದೆ. ಕ್ಯಾಶ್ ಬ್ಯಾಕ್ ಅಂದರೆ ರಿಟರ್ನ್ಸ್. ಇದರಲ್ಲಿ ಆಲ್ರೆಡಿ 22,860 ರೂಪಾಯಿ ಕ್ರೆಡಿಟ್ ಆಗಿದೆ ಅಕೌಂಟಿಗೆ. 5,580 ರೂಪಾಯಿ ಕ್ರೆಡಿಟ್ ಆಗುತ್ತೆ, ಅದು ನಾಳೆ ಕ್ರೆಡಿಟ್ ಆಗುತ್ತೆ. ಸೊ ಇದು ನನಗೆ ಸಿಕ್ಕಿರುವಂಥ ರಿಟರ್ನ್ಸ್. ಆ್ಯಂಡ್ ನಿಮಗೆ ನಾನು ರಿಪೋರ್ಟಲ್ಲಿ ತೋರಿಸ್ತೀನಿ. ಡೈರೆಕ್ಟ್ ರೆಫರಲ್ ಕಮಿಷನ್, ಡಿಸ್ಟ್ರಿಬ್ಯೂಷನ್ ಕಮಿಷನ್ ಎಲ್ಲ ನಾವಿಲ್ಲಿ ನೋಡ್ಬೋದು. ಬಟ್ ಈ ID ಥ್ರೂಲ್ಲಿ ನಾನು ಯಾವುದೇ ಡೈರೆಕ್ಟ್ ರೆಫರಲ್ಸ್ನ ಮಾಡಿಲ್ಲ, ಜಸ್ಟ್ ಇನ್ವೆಸ್ಟ್ ಮಾಡಿದ್ದೀನಿ. 1 lakh ರೂಪೀಸ್ ಪ್ಯಾಕೇಜನ್ನು ಪರ್ಚೇಸ್ ಮಾಡಿದ್ದೀನಿ, ಇದರಿಂದ ಇದಕ್ಕೆ ನನಗೆ ರಿಟರ್ನ್ ಸಿಕ್ಕಿರುವಂಥದ್ದು. ಸೊ ನೀವು ನೋಡ್ಬೋದು ಇಲ್ಲಿ ಕ್ಯಾಶ್ ಬ್ಯಾಕ್ ಪಾಯಿಂಟ್ ಅಂದರೆ CBP ನನಗೆ ಬಂದಿರುವಂಥ ರಿಟರ್ನ್ಸ್. ಸೊ ಟೋಟಲ್ 1 ಲಕ್ಷದ ರಿಟರ್ನ್ಸ್ ಎಷ್ಟು ಬಂದಿದೆ ನೋಡಿ, 20 ದಿನ ನನಗೆ ರಿಟರ್ನ್ಸ್ ಬಂದಿದೆ ಇದರಲ್ಲಿ. ಓಕೆ, ಡೇಟನ್ನು ಸಹ ನೀವು ನೋಡ್ಬೋದು. ಒಂದೊಂದು ದಿನ 1,500, 1,700, ಮ್ಯಾಕ್ಸಿಮಮ್ 1,800 ರೂಪಾಯಿವರೆಗೂ ನನಗೆ ಸಿಕ್ಕಿದೆ. ಸೊ ಅದರಲ್ಲಿ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ 10% ಟ್ಯಾಕ್ಸ್ ಕಟ್ಟಾಗಿ ನನಗೆ ಅಕೌಂಟಿಗೆ ಅದು ಬರುವಂಥದ್ದು. ಸೊ ಈ ರೀತಿ ನೀವು ಇಲ್ಲಿ ಟೀಮನ್ನು ಬಿಲ್ಡ್ ಮಾಡೋದ್ರಿಂದನೂ ನೀವು ಒಳ್ಳೆ ಇನ್ಕಮ್ನ ಜನ್ರೇಟ್ ಮಾಡ್ಬೋದು. ಜಿನಾಲಜಿಲಿ ನೋಡಿ ನಾವು ಇಲ್ಲಿ ಟೀಮನ್ನು ಸಹ ಬಿಲ್ಡ್ ಮಾಡ್ಬೋದು. ಈ ಥರ ರೈಟ್ ಲೆಫ್ಟ್ ಮ್ಯಾಚ್ ಮಾಡೋದ್ರಿಂದ ಅದರಿಂದನೂ ಒಳ್ಳೆ ಇನ್ಕಮ್ನ ನಾವು ಗಳಿಸ್ಬೋದು. ಆ್ಯಂಡ್ ನಮ್ಮ ಟೀಮ್ ಎಲ್ಲಿದೆ, ರೈಟಲ್ಲಿ ಎಷ್ಟು ಟೀಮ್ ಇದೆ, ಲೆಫ್ಟಲ್ಲಿ ಎಷ್ಟು ಟೀಮ್ ಇದೆ, ಎಲಿಜಿಬಲ್ ರ್ಯಾಂಕ್ ಯಾವುದಿದೆ, ಪ್ರತಿಯೊಂದನ್ನು ನಾವು ಇಲ್ಲಿಂದ ನೋಡಿ ತಿಳ್ಕೊಬೋದು. ಸೊ ತುಂಬ ಒಳ್ಳೆ ಆಪರ್ಚುನಿಟಿ. ಸೊ ಈ ಥರ ಒಳ್ಳೆ ಆಪರ್ಚುನಿಟಿ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಸೊ ಇಷ್ಟೊಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ, ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋದ ಜೊತೆಗೆ ನಿಮಗೆ ಏನಿರುತ್ತೆ ನಮ್ಮ ಕಾಂಟ್ಯಾಕ್ಟ್ ನಂಬರು ಸಹ ಸಿಕ್ಕಿರುತ್ತೆ. ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಒಳ್ಳೆ ಪೊಸಿಷನ್ ಇದರಿಂದ ಸಿಗಲಿದೆ. ಥ್ಯಾಂಕ್ ಯು ಸೋ ಮಚ್.